ಝೀರೋ ಎಕ್ಸ್ಪೆಕ್ಟೇಷನಲ್ಲಿ ಬಂದೆ. ಇದು ನನಗೆ ಪ್ಲಸ್ ಆಯ್ತಾ ಏನಂತ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ. ಜೆನ್ಯೂನ್ ಆಗಿ ಹೇಳ್ಬೇಕಂತ ಹೇಳಿದರೆ 100% ಅಲ್ಲ, 1000 ಪರ್ ಮೂವಿ. ನೀವು ಇನ್ನು ಈ ಮೂವಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಎಂತ ಈಗ ನೋಡಿ, ಈಗ ನಾನೇನಾದ್ರೂ ಕುತ್ಕೊಂಡು ಆ ಡೈಲಾಗ್ ಎರಡು ಮಾತು ಕುತ್ಕೊಂಡ್ರೆ ಬೂಮರ್ ಅಂಕಲ್ ಅಂತ ಹೇಳ್ತೀರಾ. ಜೀವನದಲ್ಲಿ ತುಂಬಾ ಕೆಲವು ವಿಷಯಗಳುಂಟು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೇ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಹೆಂಗೆ ಅದನ್ನ ಸರಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಸಮಟೈಮ್ಸ್ ಇಂಥ ಒಳ್ಳೆ ಮೂವಿ ಬಂದಾಗ ಆಮೇಲೆ ಕಾನ್ಸೆಪ್ಟ್ ಅನ್ನ ನೋಡಿ ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು, ನಾವೇನು ತಪ್ಪು ಮಾಡ್ತಿದೀವಿ ಲೈಫಲ್ಲಿ, ಅದನ್ನ ಹೆಂಗೆ ನಾವು ತಿದ್ದಿ ನೋಡ್ಕೊಳ್ಬೇಕಂತ. ನಮ್ಮಿಂದ ನಮಗೆ ಪ್ರಾಬ್ಲಮ್ ಆದರೆ ಪರವಾಗಿಲ್ಲ, ನನ್ನ ಪ್ರಕಾರ ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಬಾರ್ದು. ಯಾವುದೇ ಸಿಚುವೇಶನಲ್ಲಿ ನಮ್ದು ಏನೋ ಒಂದು ಬೆನಿಫಿಟಿಗೋಸ್ಕರ ನಮ್ಗಿಂದ ಅವರಿಂದ ಒಂದು 10% ಯೂಸ್ ಉಂಟು ಅಂತ ಹೇಳ್ಬಿಟ್ಟು ಅವರಿಂದ 90% ಅವ್ರ ಲೈಫಲ್ಲಿ ಹಾಳು ಮಾಡೋಕ್ಕೆ ನಾವು ಯಾವ ಕಾರ್ಯನೂ ಮಾಡಬಾರ್ದು ಅಂತ ನಾನು ಹೇಳ್ತಾ. ಸೋ ಮೆನಿ ಟೈಮ್ಸ್ ನಂಗೆ ಏನಂತ ಗೊತ್ತಿಲ್ಲ, ಇವರು ಧನುಷ್ ಸರ್ಗೆ ಥ್ಯಾಂಕ್ ಯು ಇಂಥದೇ ಮೂವಿ ಮಾಡ್ತಾ ಇರಿ. ಯಾರು ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮಂಥ ಆಡಿಯನ್ಸ್ ಪಕ್ಕ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಈ ಧನುಷದ್ದು ತೆರೆ ಇಸ್ಕ್ ಮೇನ್ ಮೂವಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕಣ್ಣು ಮುಚ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮಿಂದ ಆಗುತ್ತೋ ಇಲ್ವೋ, ನಾ ಮಾಡೋದು ಇಂಥದ್ದೇ ಕಂಟೆಂಟ್. ಎಮೋಷ್ನಲ್ ಆಗಿ ಇರುವಂಥ ಮೂವೀಸೇ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ನಂಗೆ ಅದು ಇಷ್ಟ. ನಿಮಗೂ ಅದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ನಮ್ಮವರು ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು. ಆ್ಯಂಡ್ ದಿಸ್ ಇಸ್ ಯುವರ್ ಚಾನಲ್. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ